ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 4ನೇ ಇಂಗ್ರೀಡಿಯೆಂಟ್ ಗೋಮೂತ್ರ. ಶಾಸ್ತ್ರಾನುಸಾರವಾಗಿ ಗೋಮೂತ್ರ ಯೋಗವಾಹಿ ಅಂದ್ರೆ ಬೇರೆ ದ್ರವಗಳ ಶಕ್ತಿಯನ್ನ ಹೆಚ್ಚಿಸುವಂತ ಅದ್ಭುತ ಗುಣವನ್ನ ಹೊಂದಿರುವಂತ ದ್ರವ. ಗೋಮಾತೆ ಕೇವಲ ಪೋಷಣೆಗಾಗಿ ಅಲ್ಲ, ಶಾಸ್ತ್ರಗಳ ಪ್ರಕಾರ ಗೋಮೂತ್ರವನ್ನ ಅಮೃತ ಸಮಾನ ಅಂತ ವರ್ಣಿಸಲಾಗಿದೆ. ಯಾವಾಗ ಶುದ್ಧಿ, ರಕ್ಷಣೆ ಮತ್ತೆ ದೋಷ ನಿವಾರಣೆಯ ಅವಶ್ಯಕತೆ ಇರುತ್ತೆ ಅಲ್ಲಿ ಗೋಮೂತ್ರದ ಉಪಯೋಗ ಆಗುತ್ತೆ. ಹಿಂದೂ ಆಚರಣೆಯಲ್ಲಿ ಗೋಮೂತ್ರವನ್ನ ಭೂಮಿ ಶುದ್ಧಿ, ದೇವಾಲಯ ಶುದ್ಧಿ, ಹೋಮ ಮತ್ತೆ ಯಜ್ಞ ಪೂರ್ವ ಶುದ್ಧಿಗೆ ಬಳಸ್ತಾರೆ. ಅದರ ಸ್ಪರ್ಶ ಮಾತ್ರದಲ್ಲಿ ಒಂದು ರಕ್ಷಾ ಕವಚ ಸೃಷ್ಟಿಯಾಗುತ್ತೆ ಎಂಬ ಬಲವಾದ ನಂಬಿಕೆ ಇದೆ. ಸೈಂಟಿಫಿಕ್ ದೃಷ್ಟಿಯಿಂದ ನೋಡೋದಾದ್ರೆ ದೇಸಿ ಗೋಮೂತ್ರದಲ್ಲಿ ನ್ಯಾಚುರಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಗುಣಗಳು ಇರುತ್ತೆ. ಬರ್ನ್ ಆಗುವಾಗ ಅದು ಗಾಳಿಯಲ್ಲಿ ಇರುವಂತ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಮತ್ತೆ ನೆಗೆಟಿವ್ ಆರ್ಡರ್ಸ್ ನ ಕಮ್ಮಿ ಮಾಡುತ್ತೆ, ಪರಿಸರವನ್ನ ಶುದ್ಧ, ಲೈಟ್ ಮತ್ತೆ ಬ್ಯಾಲೆನ್ಸ್ ಆಗಿ ಮಾಡುತ್ತೆ. ಆಯುರ್ವೇದದ ಪ್ರಕಾರ ಗೋಮೂತ್ರ ಒಂದು ಪವರ್ಫುಲ್ ಡಿಟಾಕ್ಸಿಫೈಯಿಂಗ್ ಏಜೆಂಟ್. ಇದರ ಸಟಲ್ ಎನರ್ಜಿ ಬರ್ನ್ ಆಗುವಾಗ ಪರಿಸರದಲ್ಲಿ ರಕ್ಷೆ ಮತ್ತೆ ಪವಿತ್ರ ವೈಬ್ರೇಷನ್ ಅನ್ನ ಉಂಟಾಗುತ್ತೆ. ಅದಕ್ಕೆ ಗೋಮೂತ್ರ ಬೇಯಿಸಿದ ಧೂಪ ಕೇವಲ ಸುಗಂಧ ಕೊಡೋದಕ್ಕೆ ಅಲ್ಲ, ಅದು ಶುದ್ಧಿ, ರಕ್ಷೆ ಮತ್ತು ತಾತ್ವಿಕ ಶಕ್ತಿಯನ್ನ ಒದಗಿಸುತ್ತೆ. ಇದು ಕೇವಲ ಇಂಗ್ರೀಡಿಯೆಂಟ್ ಅಲ್ಲ, ಗೋಮಾತೆಯ ರಕ್ಷಣೆಯ ಚಿಹ್ನೆ. ಎಲ್ಲಾ ಜೀವರಾಶಿಗಳಿಗೂ ಅದ್ಭುತ ಕೊಡುಗೆ. ನಾಳೆ ಇಂಗ್ರೀಡಿಯೆಂಟ್ 5 ಜೊತೆ ಮೀಟ್ ಮಾಡೋಣ. ಟಿಲ್ ದೆನ್, ಜೈ ಶ್ರೀ ಕೃಷ್ಣ.